ನಡೆಸಿದ್ರೆ ಒಂದ ಕಡೆ ಎಲ್ಲ ಮುಗಿಸಿಬಿಡುವಂಥದ್ದು. ಇನ್ವೆಸ್ಟರ್ ಏನು ಮಾಡ್ತೀರಿ, ಎಷ್ಟು ಏನು ಅಂತ ಸ್ಟೇಟ್ ಕೊಡಬೇಕಾಗಿದೆ, ಕೊಟ್ಟು ಬಗೆಹರಿಸಿ ಮಾಡ್ರಪ್ಪ ಈ ಅಂತ ಇಟ್ಟಿವಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಎಲ್ಲ ದಿಶೆಯೆಲ್ಲ ನಾವು ಇವತ್ತು ವಿಚಾರ ಮಾಡೋದು ಏನಪ್ಪ ಅಂತಂದ್ರೆ, ಇವು ಕೈಗಾರಿಕೆಗಳೆಲ್ಲ ನಮ್ಮಲ್ಲಿ ಬರಲಿ, ಬರೋದಷ್ಟೇ ಅಲ್ಲ ಉದ್ಯೋಗ ಸೃಷ್ಟಿ ಮಾಡಲಿ. ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ ಇಲ್ಲಿವರೆಗೆ ಬಂದಂಥ ಟೋಟಲ್ ಎಷ್ಟು ಇನ್ವೆಸ್ಟರ್ಸ ಈಗಂತ ಈ ಸಲದ 3.14 ಲಕ್ಷ ಹಿಂದಿಂದ ಎಲ್ಲಿ ಹೋಯಿತು, ಅವರು ಏನು ಮಾಡಿದರು, ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದರು, ಇವುಗಳ ಸಹಿತ ಜನಸಾಮಾನ್ಯರಿಗೆ ತಿಳಿಸ್ಬೇಕಾಗಿದೆ. ಅಂದರೆ ಜನ ನಂಬುವಂಥದ್ದು ಬರ್ತದೆ. ಏನಪ್ಪ ಅಂದರೆ ಇವರಿಗೆ ಜನಸಾಮಾನ್ಯರಿಗೆ ಯಾವ ಸಂಪರ್ಕ ಬರೋದಿಲ್ಲ. ಮತ್ತು ಜನಸಾಮಾನ್ಯ ಭೂಮಿ, ಸಾರ್ವಜನಿಕ ಭೂಮಿ, ಅವ್ರು ನೀರೆಲ್ಲ ಪುಗಟು ಕೊಡುವಂಥದ್ದಾಗ್ಯಾವ. ಕೆಲವು ಕಡೆ ಈ ಇಂಡಸ್ಟ್ರಿಯಲಿಸ್ಟು ಅಥವಾ ಈ ಒಂದು ಕಂಪ್ನಿಗಳು ಭಾಳಷ್ಟು ಬಂದು 5 ವರ್ಷ ಸುದ್ದಿಗಳಿದ್ದಾವೆ. ಸ್ಟಾರ್ಟ್ ಮಾಡೋದು 1-2 ವರ್ಷ ನಡೆಸೋದು, ಆಮೇಲೆ ಆ ಭೂಮಿಗಳು ಏನೋ ಪರಬಾರೆ ಮಾಡ್ಕೊಳ್ಳೋದು, ಮತ್ತೇನೋ ಮಾಡೋದು, ಅದನ್ನು ಲಾಸ್ ತೋರಿಸಿ ಹೋಗ್ಬಿಡೋದು. ಅದಕ್ಕಾಗಿ ರಿಟರ್ನ್ ಅಪ್ ನಮ್ಮಲ್ಲಿ ಎಷ್ಟಾಯ್ತು ನಿಮ್ಗೆ ಗೊತ್ತದ. ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ 16 ಲಕ್ಷ ಕೋಟಿಗೂ ಹೆಚ್ಚು ರಿಟರ್ನ್ ಅಪ್ ಆಗಿದೆ. ಇದು ಹಿಂದಿಂದು ಈ ಸಲದ ನೋಡ್ಬೇಕು ಮತ್ತೊಮ್ಮೆ. ಅಂದ್ರೆ ಹೂಡಿಕೆ ಮಾಡಿದಂಥ ದುಡ್ಡು ಯಾವುದಕ್ಕೆ ಹೂಡಿಕೆ ಮಾಡಿರ್ತಾರೆ ಅದು ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಪ್ರಾಮಾಣಿಕವಾಗಿ ದುಡಿಬೇಕಾಗಿದೆ. ಅದು ಪ್ರಾಮಾಣಿಕ ದುಡ್ಡು ಕಡಿಮೆ ಇದ್ದಂಥ ಸುದ್ದಿಗಳಿದ್ದಾವೆ. ಜೊತೆಗೆ ಈ ಇನ್ವೆಸ್ಟರ್ಸ ಮಾಡ್ತಾರೆ ಅಂತೇಳಿ ಭಾಳಷ್ಟು ಭಯಕ್ಕೆ ಕೊಟ್ಟೆ, ನಂತರ ಮಾಡಲಾರ್ದು ಹೋದ್ದು ಅನೇಕ ಕಂಪ್ನಿಗಳಿದ್ದಾವೆ. ಹೀಗಾಗಿ ಅವೆಲ್ಲ ಇನ್ನೇ ಮತ್ತೊಮ್ಮೆ ಚರ್ಚೆ ಆಗಿ ಸಹಜವಾಗಿ ಆದಷ್ಟು ನಮ್ಮ ಇಂಡಿಜಿನಿಯಸ್ ಏನು ಸಾಧ್ಯದಾವೆ ಅದನ್ನು ಮಾಡೋಕ್ಕೆ. ಮಧ್ಯಗಾಲ ಇದರಲ್ಲೇ ಈ ಒಂದು ಹೂಡಿಕೆಯಲ್ಲಿ ಉದ್ಯಮಿಗಳಾದ ಆನಂದ್ ಮಹೀಂದ್ರ ಅವರು, ಸಜ್ಜನ್ ಜಿಂದಾಲ್ ಅವರು, ಕಿರಣ್ ಮುಜುಮ್ದಾರ್ ಶಾ ಅವರು, ಗೀತಾಂಜಲಿ ಕಿರ್ಲೋಸ್ಕರ್ ಅವರು, ರಾಹುಲ್ ಬಜಾಜ್ ಅವರು, ಶೇಷವರ್ಧರಾಜನ್ ಅವರು, ಗುಜರಾತ್ ಪ್ರಕಾಶ್ ಅವರು, ಹಿಂಗೆ ಸರ್ಕಾರದ ಮೇಲಾಧಿಕಾರಿಯಾದಂಥ ನಮ್ಮ ಶಾಲಿನಿ ರಜನೀಶ್ ಅವರು ಇಲ್ಲ ಭಾಗವಹಿಸಿದಾರೆ. ಬಂದ ತಾವೇನು ಇನ್ವೆಸ್ಟ್ ಮಾಡ್ತೀವಲ್ಲ ಮಾತಾಡಿದಾರೆ, ಹೇಳ್ಕೊಂಡು ಹೋಗಿದ್ದಾರೆ. ಅವ್ರು ಇನ್ವೆಸ್ಟ್ ಮಾಡಲಿ ಮತ್ತು ರಾಜ್ಯನ ಸುಭಿಕ್ಷೆ ಆಗಲಿ ಅನ್ನೋದು ಈ ಹಿನ್ನೆಲೆ ಇದು ಚರ್ಚೆ ಆಗ್ಯದ. ಬಟ್ ಇದು ಆಗ್ತದನ ಅನ್ನೋ ಮತ್ತು ಪ್ರಶ್ನೆ ಅನ್ನೋದು ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.